ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಇನ್ 13 ಮಿನಿಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ನಮ್ಮ ಜೊತೆ ಸತೀಶ್ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ. ಈಗ ಬಿಗ್ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೂ ಒಂದು ಟಾಸ್ಕ್ ಅನ್ನ ಕೊಡ್ತಾರೆ. ಸೊ ನಾನು ನಿಮ್ಮಿಬ್ಬರಿಗೂ ಟಾಸ್ಕ್ ಕೊಡ್ತಾ ಇದ್ದೀನಿ. ಟಾಸ್ಕ್ ತುಂಬಾ ಸಿಂಪಲ್. ಬಿಗ್ ಬಾಸ್ ಸಂಬಂಧಪಟ್ಟಂತೆ ಒಂದೊಂದು ವಿಷಯನ ಹೇಳ್ತಾ ಹೋಗ್ತೀನಿ. ನೀವು ಅದ್ರ ಬಗ್ಗೆ ಪಾಸಿಟಿವ್ ಮಾತಾಡಬೇಕು, ನೆಗೆಟಿವ್ ಮಾತಾಡಬೇಕು. ಬಿಗ್ ಬಾಸ್ ಮನೆಯ ಒಂದು ಹಾಟ್ ಟಾಪಿಕ್ ಲವ್ ಸ್ಟೋರಿ. ಪಾಸಿಟಿವ್ ಓಕೆ. ಬಿಗ್ ಬಾಸ್ ಮನೆಗೆ ಹೋಗೋದಾಯ್ತು ಅಂತಂದರೆ ನಿಜ, ನಾನು ಸಿಂಗಲ್ ಆಗಿ ಸಾಯ್ಬಾರ್ದು ಅನ್ನಂಗಿದ್ನಂದರೆ ಬಿಗ್ ಬಾಸ್ ಮನೆಗೆ ನೀವು ಹೋಗಲೇಬೇಕು. ಯಾಕಂದರೆ ತುಂಬ ಜನ ಅಲ್ಲಿ ತಮಗೆ ಪೇರನ್ನು ಹುಡ್ಕೊಂಡಿದ್ದಾರೆ, ಅಂದರೆ ಸಂಗಾತಿಯನ್ನು ಹುಡ್ಕೊಳ್ಳೋಕ್ಕೆ ಪ್ರಯತ್ನನೂ ಮಾಡಿದ್ದಾರೆ. ಕೆಲವೊಬ್ಬರು ಸಕ್ಸಸ್ ಆಗಿದ್ದಾರೆ, ಕೆಲವೊಬ್ಬರು ಫೇಲ್ಯೂರ್ ಆಗಿದ್ದಾರೆ. ಸಕ್ಸಸ್ ಆದ ಜೋಡಿಗಳು ಈಗ ಒಂದು 3-4 ಜೋಡಿಗಳು ಕೂಡ ಇದ್ದಾವೆ. ಈಗ ನಿವೇದಿತೆ ಗೌಡ, ಚಂದನ್ ಶೆಟ್ಟಿ, ಮತ್ತು ಅರವಿಂದು, ದಿವ್ಯ ಉರ್ಡಿಗ, ಕವಿತಾ, ಚಂದನ್ನು, ಈ ಥರ ಹೇಳ್ತಾ ಹೋದರೆ ಇದ್ದಾರೆ. ಬಟ್ ಕೆಲವೊಬ್ರು ಏನಂದರೆ ಅಲ್ಲಿ ಜೋಡಿಗಳು ಆಗಿದ್ದಾರೆ, ಲವ್ ಮಾಡಿದ್ದಾರೆ. ಬಟ್ ಅವರನ್ನು ಏನಂದರೆ ಹೊರಗೆ ಬಂದ ಮೇಲೆ ಅವರು ಸಕ್ಸಸ್ ಆಗೋಕ್ಕಾಗಿಲ್ಲ. ಯಾಕಂದರೆ ಅವರು ಮದುವೆ ಆಗಿಲ್ಲ, ಆ ಥರದ್ದು ಏನೋ ಒಂದು ಆಗಿರುತ್ತೆ. ಕೆಲವೊಬ್ರು ಫ್ರೆಂಡ್ ಆಗಿ ತುಂಬ ಜನ ಉಳ್ಕೊಂಡಿದ್ದಾರೆ. ನೆಗೆಟಿವ್. ಸೊ ಬಿಗ್ ಬಾಸ್ ಮನೆಯಲ್ಲಿ ಲವ್ ಮಾಡಲಿಕ್ಕೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಾ? ಅದಕ್ಕೆ ಅದೇ ದೊಡ್ಡ ಪ್ರಶ್ನೆ ಈಗ. ಯಾಕಂತಂದರೆ ಒಂದು ಫ್ರೆಂಡ್ ಝೋನಲ್ಲಿ ಇದ್ಬಿಟ್ಟು ಬಿಗ್ ಬಾಸ್ ಆಡಲಿಕ್ಕೆ ಆಗೋಲ್ಲ ಅಂತ ನನ್ನ ಪ್ರಶ್ನೆ. ಆಯಿತಾ? ಈಗ ಬಿಗ್ ಬಾಸ್ ನೀವು ಅದನ್ನೇ ಹೇಳ್ತೀವಿ. ಕೆಲವೊಂದು ಜೋಡಿಗಳ ಎಕ್ಸಾಂಪಲ್ ಕೊಟ್ಟು ನೀವು ನಿವೇದಿತಾ ಗೌಡ, ಚಂದನ್ ಶೆಟ್ಟಿ ಜೋಡಿ ಏನೋ ಒಳ್ಳೆ ಚೆನ್ನಾಗಿತ್ತು. ಬಟ್ ಅದೇ ಡಕೌಟ್ ಆಗಿ ಹೋಗ್ಬಿಡ್ತಾರೆ ಜೋಡಿ. ಈಗ ಅದ್ರ ಬಗ್ಗೆ ನಾನು ಹೇಳೋದು, ಆಟವನ್ನು ಆಟದ ಥರ ಆಡಬೇಕು. ಅಲ್ಲಿ ಹೋಗ್ಬಿಟ್ಟು ಲವ್, ಪ್ರೇಮ, ಗೇಮ ಅನ್ನೋದೆಲ್ಲ ಬಿಟ್ಬಿಟ್ಟು ನೇರವಾಗಿ ಆಟದಲ್ಲೇ ಆಡಿದೆ. ಆಟ ಆಡ್ಕೊಂಡೆ ಗೆದ್ದವರು ತುಂಬ ಜನ ಇದ್ದಾರೆ. ಸೊ ಹಾಗೆ ಅದನ್ನಂದ್ರೆ ನಾನು ಹೇಳಿದ್ದು ಲವ್ ಅನ್ನೋದೇ ದೊಡ್ಡ ಗಿಮಿಕ್ ಬಿಗ್ ಬಾಸಲ್ಲಿ ಅಂತ. ಬಿಗ್ ಬಾಸ್ ಮನೆಯಲ್ಲಿ ಜಗಳ ಪಾಸಿಟಿವ್. ಜಗಳ ಇರ್ಬೇಕ್ರಿ. ಜಗಳ ಇಲ್ದಿರಿ ಯಾವ ಮನೆ ಅಂತ ಒಂದು ಜಗಳ ಇರಬೇಕು. ಪ್ರೀತಿ, ಪ್ರೇಮ ಎಲ್ಲವೂ ಒಂದು ಕಡೆ ಆದರೆ ಜಗಳ ಇದ್ದರೆ ಮಾತ್ರ ಮನೆ. ಈಗ ನಾವು ಹೇಳಲ್ವಾ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಂತ ಇದ್ವಿ ಅಂದರೆ ಬರೀ ಪ್ರೀತಿ ಪ್ರೇಮ ಅಂತ ಇದ್ಕೊಂಡ್ರೆ ನಡಲಿಕ್ಕಾಗಲ್ಲ. ಒಂದು ಜಗಳ ಅಂತ ಇರ್ಬೇಕು. ಅವಾಗ ಒಂದು ಸ್ವಲ್ಪ ಮನೆ ಅಂತ ಅನ್ಸುತ್ತೆ. ಈಗ ಬಿಗ್ ಬಾಸ್ 100 ದಿನ ಒಂದೇ ಮನೇಲಿ ಇರ್ತಾರೆ. 100 ದಿನನೂ ಏನಪ್ಪ ನೀನು ಆಟ ಆರಾಮಾಯ್ತಾ, ಚಾ ಕುಡ್ದೆ, ಟೀ ಕುಡ್ದೆ ಅಂತ ಹೇಳಿ ಇದು ಮಾಡಲಿಕ್ಕೆಲ್ಲ ಆಗಲ್ಲ. ಸೊ ಅದಕ್ಕೇನಂತಂದರೆ ಸ್ವಲ್ಪ ಗಲಾಟೆ ಅಂತ ಇರಬೇಕು. ಗಲಾಟೆ ಇದ್ದರೆ ಒಂದು ಸ್ವಲ್ಪ ನಮಗೆ ನೋಡೋರ್ಗೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಈಗ ಬಿಗ್ ಬಾಸ್ ನಾವು ಈ ಹಿಸ್ಟ್ರಿ ನೋಡಿದ್ರೆ ಬಿಗ್ ಬಾಸ್ನ ಜನ ನೆನೆಸ್ಕೊಳ್ಳೋದು, ಈ ಸೀಸನಲ್ಲಿ ಈ ಥರದ್ದೊಂದು ಗಲಾಟೆ ಆಗಿತ್ತು, ಈ ಸೀಸನಲ್ಲಿ ಈ ಥರದ್ದೊಂದು ಗಲಾಟೆ ಆಗಿತ್ತು ಅನ್ನೋ ಕಾರಣಕ್ಕೆ. ಸೊ ಅದಕ್ಕಾಗಿ ನನಗೆ ಬಿಗ್ ಬಾಸಲ್ಲಿ ಗಲಾಟೆ ಅನ್ನೋದು ಇರಲೇಬೇಕು ಅಂತ ನಾನು ಹೇಳೋದು. ನೆಗೆಟಿವ್. ಬಿಗ್ ಬಾಸ್ ಮನೆಗೆ ಹೋಗೋದು ಉದ್ದೇಶ ನಾವು ಟಾಸ್ಕ್ ಆಡೋಕ್ಕೆ ಮತ್ತು ಎಲ್ಲರ ಮನಸ್ಸನ್ನು ಗೆಲ್ಲಕ್ಕೆ, ನಮ್ಮ ವ್ಯಕ್ತಿತ್ವ ತೋರ್ಸೋಕ್ಕೆ. ಅದರಲ್ಲಿ ಜಗಳ ಮಾಡ್ಬೇಕಂತ ಹೋದವರೇ ತುಂಬ ಜನ ಇದ್ದಾರೆ ಅನ್ನಿಸ್ತಾರೆ. ಯಾಕಂದರೆ ಬಿಗ್ ಬಾಸ್ ಈಗ ಎಲ್ರಿಗೂ ನೋಡೋರ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಜಗಳ ಸ್ಟಾರ್ಟ್ ಆಯಿತು. ಫಸ್ಟ್ ಡೇಯಿಂದನೇ ಹೋದ ತಕ್ಷಣ ಇದು ನಂದಲ್ಲ, ಇದು ನನ್ನ ಸೀಟು, ಇದು ನನ್ನ ಬೆಡ್ಡು, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಜಗಳ. ಬಿಗ್ ಬಾಸ್ ಮನೆಯ ಒಂದು ಸಣ್ಣ ಭಾಗ ಆಗಿರ್ಬೇಕು. ಆದರೆ ಬಿಗ್ ಬಾಸ್ ಮನೆಯ 50% ಜಗಳನೇ ನುಂಗ್ಕೊತಾ ಇದೆ. ಜನ ಜಗಳ ನೋಡಬೇಕು ಅಥವಾ ಎಂಟರ್ಟೈನ್ಮೆಂಟ್ ನೋಡಬೇಕು ಅಥವಾ ಒಂದು ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಜಗಳ ಕಡಿಮೆ ಆಗಬೇಕು ಅಂತ ನನ್ನ ಅನಿಸಿಕೆ. ಪಾಸಿಟಿವ್ ಏನಂದರೆ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಆಡ್ಬೇಕ್ರಿ. ಯಾಕಂದರೆ ನಾನು ಹೋದ್ನಂದರೆ ಈಗ ನನಗೆ ಯಾರ ಆಪೋಸಿಟ್ ವ್ಯಕ್ತಿ ಬಂದರೂ ಅವ್ರನ್ನ ನೇರವಾಗಿ ಬಿಗ್ ಬಾಸ್ ಮನೆಗೆ ನೀವು ಬನ್ನಿ, ನಾನು ಬರ್ತೀನಿ, ಅಲ್ಲಿ ಗುದ್ದಾಡಂಗಿಲ್ಲ. ಏನಂದರೆ ಮಾತಾಡಬೇಕು ಮತ್ತು ನೀವು ಮೆಂಟಲಿ ಅವ್ರಿಗೆ ಟಾಂಗ್ ಕೊಡಬೇಕು. ಆ ಉದ್ದೇಶ ಇದ್ದಾಗ ದಯವಿಟ್ಟು ನೀವು ಬಿಗ್ ಬಾಸ್ ಮನೆಗೆ ಬನ್ನಿ, ಅಲ್ಲಿ ಜಗಳವಾಡಿ, ಎಷ್ಟು ಬೇಕಾದರೆ ಜಗಳ ಆಡೋಕ್ಕೆ ಫ್ರೀ ಇರುತ್ತೆ ಅಲ್ಲಿ. ಆಮೇಲೆ ಜನನು ನಮ್ಮ ಜಗಳನ ನೋಡ್ತಾರೆ, ಯಾರು ಸರಿ ಯಾರು ತಪ್ಪು ಅನ್ನೋದನ್ನು ತಿಳ್ಕೊಂಡು ಓಟನ್ನು ಕೂಡ ಹಾಕ್ತಾರೆ. ನಾವು ಜಗಳ ಮಾಡಿ ಓಟ್ ತಗೊಳ್ಳೋ ಅಂಥ ಒಂದೇ ಒಂದು ವೇದಿಕೆ ಅಂದರೆ ಅದು ಬಿಗ್ ಬಾಸ್. ನೆಗೆಟಿವ್. ಬಿಗ್ ಬಾಸ್ ಮನೇಲಿ ಯಾಕೆ ಜಗಳ ಆಡಬೇಕು ನಾನು ಕೇಳಿದೆ. ಜಗಳ ಯಾಕೆ ಆಡ್ಬೇಕಂತ ನನ್ನ ಪ್ರಶ್ನೆ. ಆಯಿತಾ? ಜಗಳ ಆಡ ಈಗ ಎಲ್ಲರೂ ಹಂಗಾದ್ರೆ ಕಪ್ ಗೆದ್ದವರೆಲ್ಲ ಜಗಳ ಆಡ ಗೆದ್ದವ್ರಾ? ನಾನು ಅದನ್ನು ನನ್ನ ಮೇನ್ ಪ್ರಶ್ನೆ ಅಷ್ಟೇ. ಆಯಿತಾ? ಗಲಾಟೆ ಮಾಡೋದ್ರಿಂದ ಏನು ಅಂಥದ್ದು ಆಗುವಂಥದ್ದಿಲ್ಲ. ನಡುವೆ ಮನಸ್ತಾಪಗಳಾಗ್ಬೋದು ಬಿಟ್ಟರೆ, ಒಂದಷ್ಟು ದಿನ ಇದು ಚೆನ್ನಾಗಿದ್ದ ಸ್ನೇಹಿತರನ್ನ ದೂರ ಮಾಡುತ್ತೆ ಬಿಟ್ಟರೆ ಗಲಾಟೆಯಿಂದ ಆಗುವಂಥದ್ದು ಏನೂ ಇಲ್ಲ. ಗಲಾಟೆ ಮಾಡಿದ್ರೆ ಬಿಗ್ ಬಾಸ್ ಗೆಲ್ಬೋದಲ್ಲ. ಆ ಲೆಕ್ಕದಲ್ಲಿ ನೋಡಿದ್ರೆ ನಿಮ್ಗೆ ಕನ್ನಡ ಬಿಗ್ ಬಾಸಲ್ಲಿ ಗಲಾಟೆ ಕಡಿಮೆ. ನೀವು ಹಿಂದಿ ಬಿಗ್ ಬಾಸ್ ಆಗಲಿ ಬೇರೆ ಬೇರೆ ಭಾಷೆಗಳ ಬಿಗ್ ಬಾಸಲ್ಲಿ ಹೋಲಿಸಿದ್ರೆ ಕನ್ನಡ ಬಿಗ್ ಬಾಸಲ್ಲಿ ಗಲಾಟೆ ಕಡಿಮೆ. ಗಲಾಟೆ ಆದರೂ ಕನ್ನಡ ಇದು ಚೆನ್ನಾಗಿ ಇದು ಮಾಡಿಲ್ವ? ಈಗ ವಾಸಿಕು ವೈಭವ್ ಇದ್ದು ಅಂತ ಗಲಾಟೆಯಲ್ಲಿ ಇದ್ರ, ಚಂದನ್ ಅನಂತ ಕೃಷ್ಣ ಇದ್ರು, ಅವಾಗ ಅವ್ರಿಗೆ ಗಲಾಟೆ ಮಾಡ್ಕೊಂಡೇ ಇದ್ರ. ಆರಾಮಾಗಿ ಒಂದು ಕ್ಲೋಸೆಸ್ಟ್ ಬಾಂಡಿಂಗಲ್ಲಿ ಇದ್ಬಿಟ್ಟು ಬಿಗ್ ಬಾಸನ್ನು ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ. ಚೈನ್ ಶೆಟ್ಟಿ ಇದ್ರು, ಅವರೆಲ್ಲ ಅಷ್ಟೆಲ್ಲ ಗಲಾಟೆ ಮಾಡ್ತಾರೆ ಅವರಿದ್ದು ಕಾಂಬಿನೇಷನಲ್ಲಿ. ಸೊ ಗಲಾಟೆ ಇಲ್ದಿದ್ರು ಆರಾಮಾಗಿ ಬಿಗ್ ಬಾಸ್ ಗೆಲ್ಬೋದು ಅಂತ ತೋರಿಸ್ಕೊಟ್ಟಿದಾರಲ್ಲ ಅವರು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ಅಥವಾ ಕಾಮಿಡಿ ಅನ್ನೋದು ಇವಾಗ ಇದೆಯಾ? ಪಾಸಿಟಿವ್. ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಅಲ್ಲಿ ಮನೋರಂಜನೆ ಸಿಗುತ್ತೆ, ಕಾಮಿಡಿನೂ ಸಿಗುತ್ತೆ. ಯಾಕಂದರೆ ಪ್ರತಿ ಸೀಸನಲ್ಲೂ ಒಬ್ಬರು ಅಥವಾ ಇಬ್ಬರು ಅಲ್ಲಿ ಹಾಸ್ಯದ ಹಿನ್ನೆಲೆಯನ್ನು ಇರ್ತಕ್ಕಂಥವ್ರು, ಹಾಸ್ಯ ನಟರು, ಹಾಸ್ಯ ಕಲಾವಿದರು ಅಥವಾ ಕಾಮಿಡಿ ಕಿಲಾಡಿ ಅದು ಇದು, ಆಮೇಲೆ ಆ ಥರದ್ದು ವೇದಿಕೆಯಿಂದ ಬಂದಂಥವ್ರು ಇರ್ತಾರೆ. ಅವ್ರು ನಿಜವಾಗ್ಲೂ ನಗಿಸಿದಾರೆ ಜನರನ್ನು,
ಜನರಿಗೆ ಏನು ಬೇಕು ಮನೋರಂಜನೆ ಕೊಟ್ಟಿದ್ದಾರೆ, ಸಂತೋಷನೂ ಕೊಟ್ಟಿದ್ದಾರೆ. ಅವರ ಡೈಲಾಗ್ ಇರ್ಬೋದು, ಆಮೇಲೆ ಆ ಸಮಯಕ್ಕೆ ತಕ್ಕಂತೆ ಅವ್ರು ಮಾತಾಡೋದು, ರೀಕೌಂಟ್ರ್ ಕೊಡೋದು, ಆಮೇಲೆ ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿ ಅವರ ಹಾಸ್ಯ ಪ್ರಜ್ಞೆಯನ್ನು ತೋರಿಸೋದು, ಅದೆಲ್ಲರೂ ಕೂಡ ಜನ ಇಷ್ಟ ಆಗುತ್ತೆ. ಜನ ಬಂದು ಟಿ ವಿ ಹಾಕ್ತಿದ್ದಾರೆ ಅಂದರೆ ಇವರೇನೋ ನಮಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಇವರಿಂದ ನಮಗೆ ಒಂದಷ್ಟು ನಗು ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಕುತ್ಕೋತಾರೆ ಹೊರತಾಗಿ ಅಲ್ಲಿ ನಗು ಇಲ್ಲ, ಮನೋರಂಜನೆ ಇಲ್ಲ ಅನ್ನೋದಾಯ್ತಂದರೆ ಬಿಗ್ ಬಾಸ್ ನೋಡೋಕ್ಕೆ ಕುತ್ಕೊಳ್ಳೋದೇ ಇಲ್ಲ. ಅಷ್ಟು ಜನ ವೀಕ್ಷಕರು ಆಗ್ಲಿಕ್ಕೆ ಸಾಧ್ಯನೂ ಇರಲ್ಲ. ನೆಗೆಟಿವ್. ನೀವು ಬಿಗ್ ಬಾಸ್ ಮನೇಲಿ ಯಾವಾಗ ನಿಮಗೆ ಎಂಥದ್ದು ಮನೋರಂಜನೆ ಇತ್ತು ಅಂತ ಹೇಳ್ರಿ, ವಾರದಲ್ಲಿ 7 ದಿನ ಅಂದರೆ 7 ದಿನನೂ ಗಲಾಟೆ. ವಾರದ ಪ್ರತಿ ಬಿಗ್ ಬಾಸ್ ಸ್ಟಾರ್ಟಿಂಗ್ ಒಂದು 5 ವಾರ 10 ವಾರ ನೀವು ನೋಡಿಬಿಟ್ರೆ ಸುದೀಪ್ ಮಾತಾಡಬೇಕಾದ್ರೆ ಬರೀ ಗಲಾಟೆ ವಿಷಯಗಳ ಬಗ್ಗೆನೇ ಮಾತಾಡ್ತಾರೆ ಬಿಟ್ರೆ ಎಂಟರ್ಟೈನ್ಮೆಂಟ್ ವಿಷಯ ಯಾವ ಚರ್ಚೆ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ? ಬಿಗ್ ಬಾಸ್ ಮನೇಲಿ ಏನು ಎಂಟರ್ಟೈನ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಟಾಸ್ಕ್ ಮಾಡಿ ಒಂದು ಟಾಸ್ಕ್ ನೆಟ್ಟಾಗಿ ಕರೆಕ್ಟ್ ಆಡಲ್ಲ, ಅದನ್ನು ಮನೋರಂಜನೆ ಅಂತ ಹೇಳ್ತೀರಾ ನೀವು? ಒಂದು ಟಾಸ್ಕನ್ನ ಕರೆಕ್ಟಾಗಿ ನೆಟ್ಟಗಾಡಲಿ. ಕಳೆದ ಸೀಸನಲ್ಲಿ ಯಾವ ಟಾಸ್ಕನ್ನು ಕೂಡ ಒಂದು ಕರೆಕ್ಟಾಗಿ ಅಲ್ಲಿ ಬಿಗ್ ಬಾಸ್ನ ನೀತಿ ನಿಯಮದ ಪ್ರಕಾರ ಆಡಿದ್ದಾರೆ ಅಂತೇಳಿ ಪ್ರತಿ ಇದರಲ್ಲೂ ಗಲಾಟೆ, ಅದನ್ನು ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀರಾ ನೀವು? ಪಾಸಿಟಿವ್. ಬಿಗ್ ಬಾಸ್ ಮನೇಲಿ ಇದು ಈ ಮನೋರಂಜನೆ ಉಂಟಲ್ಲ, ಈಗ ನಾವು ನೋಡಿದಂತೇಳಿ ಏನು ಲಾಸ್ಟ್ ಸೀಸನಲ್ಲಿ ತುಂಬ ಸಲ ನೋಡಿದ್ವಿ, ಎಂತೆಂಥ ಟಾಸ್ಕ್ಗಳು ಕೊಟ್ಟರು, ಎಲ್ಲವೂ ಅದ್ಭುತವಾದ ಟಾಸ್ಕ್ಗಳೇ. ಪ್ರತಿ ಟಾಸ್ಕ್ಗಳು ಕೂಡ ಇಂಚಿಂಚು ಎಷ್ಟು ಕರೆಕ್ಟಾಗಿ ಸೆಟಪ್ ಮಾಡಿದ್ವಿ. ಸೊ ಈ ಟಾಸ್ಕ್ಗಳು ಜನ ಬಿಗ್ ಬಾಸ್ನ ನೋಡ್ಲಿಕ್ಕೆ ಕೂಡೋದು ಏನಂತಂದರೆ ಅವ್ರ ಗಲಾಟೆ ಮಾತ್ರ ಅಲ್ಲ, ಈ ಟಾಸ್ಕ್ಗಳು ಅದೇ ಥರವಾಗಿ ಪ್ಲೇಯರ್ಸ್ಗಳು ಕೂಡ ಆಡ್ತಾರೆ. ಈಗ ಗಿಲ್ಲಿ ಲಾಸ್ಟ್ ಸೀಸನಲ್ಲೇ ನಾನು ಮಾತಾಡ್ತೇನೆ, ಗಿಲ್ಲಿ ಅವನಿಗೆ ಟಾಸ್ಕ್ ಆಡಲ್ಲ, ಬಟ್ ಲಾಸ್ಟ್ ಬಂದಾಗ ಗಿಲ್ಲಿ ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ರು ಆಯಿತಾ. ಎಂಟರ್ಟೈನ್ಮೆಂಟ್ ಅಂದರೆ ಇದು ಟಾಸ್ಕನ್ನ ಎಷ್ಟು ಚೆನ್ನಾಗಿ ಬಿಗ್ ಬಾಸ್ನ ಸ್ಪರ್ಧಿಗಳು ನಡ್ಸ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾವು ಲಾಸ್ಟ್ 2-3 ಸೀಸನಲ್ಲೇ ನೋಡ್ಬೋದು ಅಂತ. ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಕಾಂಟ್ರವರ್ಸಿ ಮಾಡ್ಕೊಂಡವ್ರನ್ನ ಮಾತ್ರ ಸ್ಪರ್ಧಿಗಳಾಗಿ ತಗೊಳ್ತಾರೆ, ಹೌದೋ ಅಲ್ವೋ? ಪಾಸಿಟಿವ್. ಹೌದು, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನಂದ್ರೆ ಅದಕ್ಕೊಂದು ಏನಂದರೆ ಮಾನದಂಡ ಅಂತ ಇಟ್ಕೊಂಡಂದ್ರೆ ಕಾಂಟ್ರವರ್ಸಿ ಕೂಡ ಇರಲೇಬೇಕು. ಯಾಕಂದರೆ ಜನ ಈ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದರೆ ಹೆಂಗಿರ್ತಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ಎಕ್ಸಾಂಪಲ್ ಹೇಳೋಕ್ಕಾಯ್ತಂದರೆ ಈಗ ಹುಚ್ಚ ವೆಂಕಟ್ ಇರ್ಬೋದು, ಆಮೇಲೆ ಪ್ರಥಮ್ ಇರ್ಬೋದು, ಈ ಥರದವ್ರು ತುಂಬ ಜನ ಇದ್ದಾರೆ. ಅಂಥವ್ರು ಏನಂದರೆ ಕಾಂಟ್ರವರ್ಸಿ ವ್ಯಕ್ತಿಗಳೇ. ಅವರು ಒಳಗೆ ಹೋದಾಗ ಅವ್ರ ವ್ಯಕ್ತಿತ್ವ ನಾವು ನೋಡ್ಬೋದಲ್ಲ, ಅವರು ಜನರ ಜೊತೆಗೆ ಹೆಂಗಿರ್ತಾರೆ, ಅವರು ವೇದಿಕೆ ಹೊರಗೆ ಅಥವಾ ಮೈಕ್ ಸಿಕ್ಕಾಗ ಮಾತ್ರ ಈ ಥರ ಮಾತಾಡ್ತಾರೆ, ಅಥವಾ ಬಿಗ್ ಬಾಸ್ ಮನೆಯಲ್ಲೂ ಹಿಂಗೆ ಇರ್ತಾರೆ. ಈಗ ಲಾಯರ್ ಜಗದೀಶ್ ಇದ್ದರು, ಅವರು ಹೊರಗಡೆ ಹೆಂಗಿದ್ರು ಒಳಗಡೆ ಹಂಗೆ ಇದ್ರು, ಅವ್ರನ್ನ ಕಾಂಟ್ರವರ್ಸಿ ಕಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿ ಹೋಗ್ಬಿಟ್ಟು ಕಾಂಟ್ರವರ್ಸಿ ಮಾಡ್ಕೊಂಡು ಹೊರಗೆ ಬಂದರು, ಈ ಥರ. ನೆಗೆಟಿವ್. ಸೊ ಕಾಂಟ್ರವರ್ಸಿ ಇದ್ದವ್ರು ಮಾತ್ರ ಬಿಗ್ ಬಾಸ್ ಮನೆ ಸ್ಥಾನ ಅಂತ ನಾನು ಒಪ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ಈ ಕಾಂಟ್ರವರ್ಸಿ ಪರ್ಸನ್ಸ್ ಏನಿದಾರಲ್ಲ ಅಲ್ಲಿ ಹೋದಂತೂ ಅವರು ಅದೇ ರೀತಿ ವರ್ತನೆ ತೋರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಕಾಂಟ್ರವರ್ಸಿ ಪರ್ಸನ್ಗಳು ನಿಮ್ಗೆ ಹೈಲೈಟ್ ಆಗ್ತೀರ ಅಂತ ಅನ್ಸುತ್ತೆ. ಸೊ ನಾನು ಹೇಳ್ತೇನೆ, ಲಾಸ್ಟ್ ಸೀಸನಲ್ಲಿ ಮಂಜು ಭಾಷಿಣಿ ಇದ್ದರು. ಮಂಜು ಭಾಷಿಣಿ ಏನು ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗಿದ್ರಾ? ಏನೂ ಇಲ್ಲ. ಅಲ್ಲ, ಮಂಜು ಭಾಷಿಣಿ ನೀವು ಎಂತ ಜನರ ಒಪ್ಕೊಳ್ಳಿಲ್ಲ ಅಂದರೆ ಅಷ್ಟು ಮಿಂಗಲ್ ಆಗಿ ಸೊ ಇದು ಬಿಗ್ ಬಾಸ್ ಮನೇಲಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲ, ಸ್ಟಾರ್ಟಿಂಗಲ್ಲೇ ಅವ್ರು ಹೊರಗಡೆ ಬಿದ್ದರು. ಸೊ ಅದೇ ಕಾರಣಕ್ಕೋಸ್ಕರ ನೀವು ಕಾಂಟ್ರವರ್ಸಿ ಇದ್ದವ್ರನ್ನೇ ನೀವು ಬಿಗ್ ಬಾಸಲ್ಲಿ ಚಾಂಪಿಯನ್ ಆಗ್ತಾರೆ. ಕಾಂಟ್ರವರ್ಸಿ ಇದ್ದವರು ಅಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ನಾನು ಹೇಳೋದು. ಬಟ್ ಬಿಗ್ ಬಾಸ್ ಮನೇಲಿ ಏನಂತೇಳಿ ಕಾಂಟ್ರವರ್ಸಿಗಿಂತ ಜಾಸ್ತಿ ನಾನು ಹೇಳೋದು ಆ್ಯಕ್ಟಿವ್ ಆಗಿದ್ದವರು ಬಿಗ್ ಬಾಸ್ ಗೆಲ್ತಾರೆ ಅಂತ ನನ್ನ ಅಭಿಪ್ರಾಯ. ಅದೇ ಮೀನ್ಸ್ ಕಾಂಟ್ರವರ್ಸಿನೇ ಒಂದು ಆ್ಯಕ್ಟಿವೇಟ್ ಅಂತ ನಾನು ಹೇಳೋದು. ಕಾಂಟ್ರವರ್ಸಿ ಇದ್ರೇ ಅದು ಆ್ಯಕ್ಟಿವೇಟ್ ಕೊಡುತ್ತೆ ಎಲ್ರಿಗೂ ಅಂತ ನಾನು ಹೇಳ್ತೇನೆ. ಸೊ ಅದನ್ನಿಲ್ಲ, ಬಿಗ್ ಬಾಸ್ ಮನೇಲಿ ಹೆಂಗಂತಂದ್ರೆ ನಮ್ಮದು ವ್ಯಕ್ತಿತ್ವ ನಾವು ತೋರಿಸ್ಕೊಳ್ಬೇಕು ಅಂತ ನಾನು ಹೇಳೋದು. ಸೊ ಅದೇ ಕಾರಣಕ್ಕೆ ಕಾಂಟ್ರವರ್ಸಿ ಇದ್ದವರೇ ಗೆಲ್ತಾರೆ, ಕಾಂಟ್ರವರ್ಸಿ ಇದ್ದವರೇ ಏನು ಬಿಗ್ ಬಾಸ್ ಚಾಂಪಿಯನ್ ಆಗ್ತಾರೆ ಅಂತಲ್ಲ. ಸೊ ಅಲ್ಲಿ ನೀವು ಹಾಗಾದರೆ ಗಿಲ್ಲಿ ನೀವು ಅದೇ ಪ್ರಶ್ನೆ ಆದರೆ ಗಿಲ್ಲಿ ಯಾವ ಕಾಂಟ್ರವರ್ಸಿ ಮಾಡಿಕೊಂಡು ಸೀಸನಲ್ಲಿ ಬಂಟರ್ ಆಗಿದ್ರು? ಗಿಲ್ಲಿ ಹೊರಗಡೆ ಹೇಗಿದ್ರು ಅದೇ ಥರ ಗಿಲ್ಲಿ ಆಡಿದ್ರು, ಅದೇ ಥರ ಆಗಿದ್ದು. ಸೊ ಈ ವರ್ಷವೂ ನನ್ನ ಪ್ರಕಾರ ಹಾಗೆ ಆಗುತ್ತೆ. ಕಾಂಟ್ರವರ್ಸಿ ಅನ್ನೋ ಕಾರಣಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಮನೆಯಲ್ಲಿ ನೀವು ಹೇಗಿರ್ತೀರೋದ್ರ ಮೇಲೆ ನಿಮ್ಮ ಆಟ ನಿರ್ಧಾರ ಆಗುತ್ತೆ, ಆ ಆಟದಿಂದ ನೀವು ಗೆಲ್ತೀರಿ ಅಂತ. ಈಗ ಉದಾಹರಣೆಗೆ ಡ್ರೋನ್ ಪ್ರತಾಪ್ ಇದ್ದರು, ಹೊರಗಡೆ ಇದ್ದಾಗ ಅವ್ರದ್ದು ಅಂದರೆ ಒಂದು ಕಾಂಟ್ರವರ್ಸಿ ಫಿಗರ್ ಇತ್ತು ಅಲ್ವಾ. ಕಾಂಟ್ರವರ್ಸಿ ಫಿಗರ್ ಮೀನ್ಸ್ ಅವ್ರು ಏನೋ ಡ್ರೋನ್ ಕಂಡು ಹಿಡಿಲಿಲ್ಲ, ಸುಳ್ಳು ಹೇಳಿದರು, ಅದು ಆ ಥರದ್ದು ಕಾಂಟ್ರವರ್ಸಿ ಇತ್ತು. ಆ ಕಾಂಟ್ರವರ್ಸಿಯಿಂದನೇ ಒಳಗೆ ಹೋಗ್ಬಿಟ್ಟು ಅವರು ಆಟ ಆಡ್ಕೊಂಬಂದ್ರಲ್ವಾ. ಆ ಕಾಂಟ್ರವರ್ಸಿಯಿಂದನೇ ಅವರು ಹೋದರು. ನಾನು ಅಲ್ಲಿ ಕಾಂಟ್ರವರ್ಸಿ ಏನಾಯ್ತು ಅಂತಂದರೆ ಒಳಗಡೆ ಹೋದ ತಕ್ಷಣ ಹತ್ರು, ಇನ್ನೊಂದೇನೋ ಮಾತಾಡಿದರು, ಜೊತೆಗೆ ನಾನು ಇದು ಅಲ್ಲ ಅನ್ನೋ ವ್ಯಕ್ತಿತ್ವ ತೋರಿಸಿದ್ರು. ಆ ಥರದ್ದೆಲ್ಲ ಮಾಡ್ಕೊಂತ ಹೋದ್ರು. ಆ ಕಾಂಟ್ರವರ್ಸಿ ವ್ಯಕ್ತಿತ್ವದ ಅರ್ಥನೇ ಒಳಗೆ ಹೋಗ್ಬಾರ್ದು. ಸೊ ನೀವು ಡ್ರೋನ್ ಪ್ರತಾಪ್ ಬಗ್ಗೆ ಹೆಂಗೆ ಹೇಳ್ತೀವಿ? ಸಂಗೀತ ಶೃಂಗೇರಿ ಯಾವ ಥರ ಇದ್ರು ಹಾಗಿದೆ? ಸಂಗೀತ ಶೃಂಗೇರಿ ಕಾಂಟ್ರವರ್ಸಿ ಮಾಡ್ಕೊಂಡು ಹೋಗಿದ್ರೆ ಏನೂ ಇಲ್ಲ. ಸಂಗೀತ ಶೃಂಗೇರಿ ಒಂದು ಆ್ಯಕ್ಟ್ರೆಸ್ ಆಗಿ ಹೋಗಿದ್ದು ಬಿಗ್ ಬಾಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದೇ ಥರ ಬಿಗ್ ಬಾಸಲ್ಲಿ ಕೊನೆ ಹಂತ ತನಕ ಹೋದರು. ಹಾಗೆ ಅದೇ ಥರ ವಿನಯ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು, ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಫೈನಲ್ ಸ್ಟೇಜ್ ತನಕ ಹೋಗಿದ್ರು. ಹಾಗೆ ನಾನು ಹೇಳಿದ್ದು ಲಾಸ್ಟ್ ಸೀಸನಲ್ಲಿ ನಾನು ಮಾತಾಡ್ತೇನೆ, ಕಾವ್ಯಶೈವ ಯಾವ ಗಲಾಟೆ ಮಾಡ್ಕೊಂಡಿದ್ರು, ಫೈನಲ್ ತನಕ ಹೋಗಿದ್ರು ಅವರು. ಸೊ ಕಾಂಟ್ರವರ್ಸಿ ಅನ್ನೋದು ನನ್ನ ಪ್ರಕಾರ ಆ ಆ್ಯಂಗಲ್ ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ವ್ಯಕ್ತಿತ್ವನ ಹೆಂಗೆ ತೋರಿಸ್ಕೊಂತೀರಿ, ನಿಮ್ಮ ಆಟ ಹೆಂಗೆ ಆಡ್ತೀರಿ ಟಾಸ್ಕಲ್ಲಿ, ದಟ್ ಇಸ್ ಅ ಮೇಜರ್ ಇಂಪಾರ್ಟೆಂಟ್ ಇನ್ ಬಿಗ್ ಬಾಸ್ ಗೆಲುವಿನಲ್ಲಿ ಅಂತ.
ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಒಂದು ವಿಷಯ ಇರಲ್ಲ, ಆದ್ರೂ ಜಗಳ ಆಡ್ತಾರೆ. ಇವತ್ತು ಸ್ನೇಹಿತರಾಗಿರೋರು ನಾಳೆ ಶತ್ರುಗಳಾಗ್ತಾರೆ, ಶತ್ರುಗಳಾಗಿರೋರು ಸ್ನೇಹಿತರಾಗ್ತಾರೆ. ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಪಾಸಿಟಿವ್ ನಿಜ. ಯಾಕಂದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಗೋಡೆ ಮಧ್ಯದಲ್ಲಿ ಎಲ್ಲರೂ ಇರ್ತಾರೆ, 4 ಗೋಡೆ ಮಧ್ಯದಲ್ಲಿ ಎಲ್ಲರೂ ಇರ್ತಾರೆ ಅಲ್ವಾ. ಒಬ್ಬ ಮನುಷ್ಯ ಏನಂದರೆ ಸಹಜ ಗುಣ ಏನಂದರೆ ಒಂದು ಕ್ಷಣ ಇದ್ದಂಗೆ ಅವನ ಮನಸ್ಸು ಇನ್ನೊಂದು ಕ್ಷಣಕ್ಕೆ ಇರೋಕ್ಕಾಗಲ್ಲ. ಹಂಗಾಗಿಬಿಟ್ಟು ಒಂದು ಕ್ಷಣದಲ್ಲಿ ಏನಂದರೆ ಯಾವುದೋ ಒಂದು ಪರಿಸ್ಥಿತಿಲಿ ಅವ್ರೇನಾದರೂ ಬಂತು ಒಂದು ವಿಚಾರಕ್ಕೆ, ಅಥವಾ ಏನೂ ಇಲ್ಲ, ಒಂದು ಹಣ್ಣಿನ ವಿಚಾರಕ್ಕೋ ಅಥವಾ ಕುಡಿಯೋ ನೀರಿನ ವಿಚಾರಕ್ಕೋ, ಒಂದು ತಟ್ಟೆ ಇಟ್ಟೋಗಿರೋ ವಿಚಾರಕ್ಕೋ, ಅಡಿಗೆ ವಿಚಾರಕ್ಕೋ, ಕಸದ ವಿಚಾರಕ್ಕೋ, ಅಥವಾ ಬೆಡ್ಡು ಅಥವಾ ಅವ್ರ ಬಟ್ಟೆ ವಿಚಾರಕ್ಕೋ, ಏನು ತಕ್ಕೋ ಒಂದು ಸಣ್ಣದಕ್ಕೆ ಬರುತ್ತೆ ಕಿರಿಕು, ಅದಕ್ಕೆ ಜಗಳ ಮಾಡ್ತಾರೆ. ಜಗಳ ಮಾಡ್ಕೊಂಡು ಮಾತಾಡೋದು ಬಿಟ್ಟು ಅದನ್ನೆಲ್ಲ ಮಾಡ್ಕೊಂಡು ಪುನಃ ಒಂದಾಯ್ತಾರೆ. ಅದು ಇರಲೇಬೇಕು. ಅದು ಯಾಕಂದರೆ ಮನುಷ್ಯಲ್ಲಿ ಇರ್ತಕ್ಕಂಥ ಸಹಜ ಗುಣ ಏನಂದರೆ ಜಗಳ ಮಾಡೋದು, ಹೊಂದಾಣಿಕೆ ಆಗೋದು, ಅದು ಮನುಷ್ಯರ ಗುಣ, ಅದು ಬೇಕೇ ಬೇಕು ಅಲ್ಲಿ. ನೆಗೆಟಿವ್. ಸೊ ಬಿಗ್ ಬಾಸಲ್ಲಿ ನೀವು ಏನು ಆ ಸ್ನೇಹದ ಏನು ಬಗ್ಗೆ ಇದು ಮಾತಾಡ್ತಿದ್ದೀರಿ. ಈಗ ನೀವು ಬಿಗ್ ಬಾಸಲ್ಲಿ ಆ ಸ್ನೇಹನ ಯಾರು ಉಳಿಸ್ಕೊಂಡಿದ್ದಾರೆ? ಯಾರು ಉಳಿಸ್ಕೊಂಡಿಲ್ಲ. ಅದನ್ನೇನಂತ ಹೇಳಿದ್ರೆ ನೀವು ಬಿಗ್ ಬಾಸಲ್ಲಿ ನೀವು ಆ ಸ್ನೇಹದ ಪರಿಧಿ ಹಾಕೋದಿದ್ದಿಲ್ಲ, ಅದೇ ನಾಟಕೀಯತೆ ಅಂತ ಹೇಳೋದು. ಒಂದು ಗೇಮ್ ಮಾಡಲಿಕ್ಕೋಸ್ಕರ ಮಾಡುವಂಥ ಒಂದು ನಾಟಕನೇ ಬಿಗ್ ಬಾಸಲ್ಲಿ ಆ ಸ್ನೇಹ ಅನ್ನೋದು. ಗೊತ್ತಾಯ್ತಾ? ಸ್ನೇಹ ಆಗಲಿ, ಈಗ ನಾವು ಮೊದಲ ಬಗ್ಗೆ ಚರ್ಚೆ ಮಾಡಿದ್ರೆ ಪ್ರೀತಿ ಅನ್ನೋದಾಗಲಿ, ಇದೆಲ್ಲವೂ ಒಂದು ನಾಟಕದ ಫ್ರೇಮ್ ಒಳಗೆ ಬರುತ್ತೆ. ಬಿಟ್ಟರೆ ಬಿಗ್ ಬಾಸ್ನ ಮೇಜರಾಗಿ ಇಲ್ಲಿಂದ ಒಂದು ಹೊರಗಡೆ ಒಂದು ನಾವು ಸ್ನೇಹನ ಕಂಡುಕೊಳ್ಬೇಕು ಆ ಥರದ್ದು ಯಾವ ಉದ್ದೇಶ ಯಾರಲ್ಲೂ ಇರಲ್ಲ. ಸೊ ಕೆಲವು ನೀವು ಹೇಳಿದಾಗ ಕೆಲವೊಂದು ಅಪರೂಪಗಳಿರ್ಬೋದು, ಬಟ್ ಮೇಜರ್ ಆಫ್ ಬಿಗ್ ಬಾಸ್ನ ಇಷ್ಟು ಸೀಸನಲ್ಲಿ ಕಳ್ಕೊಂಡಿದ್ದೆ ಹೆಂಗೆ ಅಂತ ಹೇಳಿದ್ರೆ ಒಳಗಿನ ಸ್ನೇಹನೇ ಬೇರೆ, ಒಳಗೆ ತೋರಿಸ್ಕೊಳ್ಳೋ ಸ್ನೇಹನೇ ಬೇರೆ, ಹೊರಗಡೆ ಅವ್ರ ಜನರಿರೋದೇ ಬೇರೆ. ಅಡುಗೆ ಮತ್ತೆ ಕ್ಲೀನಿಂಗ್ ಪಾಸಿಟಿವ್. ಅಡುಗೆ ಮತ್ತು ಕ್ಲೀನಿಂಗ್, ಯಾವುದೇ ಒಬ್ಬ ವ್ಯಕ್ತಿ ನಾನು ಸೋಂಬೇರಿ, ಮನೇಲಿ ಏನು ಅಡುಗೆ ಕೆಲಸ ಮಾಡಲ್ಲ, ಕ್ಲೀನಿಂಗ್ ಕೆಲಸ ಮಾಡಲ್ಲ, ಮಲ್ಕೊಂಡೆ ಎದ್ದೆ ಹೋದೆ ಅನ್ನೋರನ್ನ ದಯವಿಟ್ಟು ಬಿಗ್ ಬಾಸ್ ಮನೆಗೆ ಹಾಕಿ. ಯಾಕಂದರೆ ಅದು ಎಲ್ಲದನ್ನೇ ಕಲಿಸುತ್ತೆ. ತುಂಬ ಜನ ಹೇಳೋದು ಏನಂದರೆ ನಾನು ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಒಂದು ಪಾಠ ಕಲಿತೆ, ಜೀವನದ ಪಾಠ ಕಲಿತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಅನ್ನಂದರೆ ಅವರು ಅಡುಗೆ ಮಾಡೋದನ್ನು ಕಲ್ತಿರ್ತಾರೆ, ಜೊತೆಯಲ್ಲಿ ಕ್ಲೀನಿಂಗನ್ನು ಕಲ್ತಿರ್ತಾರೆ. ಅಡುಗೆ ಮಾಡೋದು ಕಲಿದೇ ಇರ್ಬೋದು ಒಂದು ವೇಳೆ, ಆದರೆ ಕ್ಲೀನಿಂಗ್ ಅಂತೂ ಮಾಡಲೇಬೇಕು, ಎಲ್ಲರೂ ಕೈಲೂ ಮಾಡ್ತಿರ್ತಾರೆ. ಯಾಕಂದರೆ ಮನೆ ಗುಡಿಸೋದಾಗಿರ್ಬೋದು, ಪಾತ್ರೆ ತೊಳೆದಾಗಿರ್ಬೋದು, ಟಾಯ್ಲೆಟ್ ತೊಳೆದಾಗಿರ್ಬೋದು, ಪ್ರತಿಯೊಬ್ಬರು ಮಾಡಲೇಬೇಕು. ಅದು ಟಾಸ್ಕ್ ಆಗಿರುತ್ತೆ. ಅವ್ರು ನಾನು ಗೆಲ್ಲೇಬೇಕು ಅನ್ನೋ ಛಲ ಇದ್ದವರು ಅದನ್ನ ಮಾಡಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಓದೋರು ಅದನ್ನು ಮಾಡಿದ್ರೇ ಬಿಗ್ ಬಾಸ್ ಮನೆಯಲ್ಲಿ ಸರ್ವೈವ್ ಆಗೋದು. ನೆಗೆಟಿವ್. ಇದನ್ನು ನಾನು ಒಪ್ಪದೇ ಅಲ್ಲ. ಯಾಕಂತಂದರೆ ಇದಕ್ಕೆ ನಾನು ಡೈರೆಕ್ಟ್ ನೇರವಾದ ಎಕ್ಸಾಂಪಲ್ ಲಾಸ್ಟ್ ಇಯರ್ದು ಗಿಲ್ಲಿದೆ ಕೊಡ್ತೀನಿ. ಗಿಲ್ಲಿ ಯಾವ ಕೆಲಸ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಗಿಲ್ಲಿನ ವಿನ್ ಮಾಡ್ತಿದ್ರಪ್ಪ, ಒಂದು ಟಾಯ್ಲೆಟ್ ಕ್ಲೀನ್ ಮಾಡಿದ್ರ, ಒಂದು ಅಡುಗೆ ಮಾಡ್ಲಿಕ್ಕೆ ಬರ್ತದೆ, ಏನೂ ಬರ್ತಿರಲಿಲ್ಲ. ಸೊ ಇಟ್ ಇಸ್ ಸಿಂಪ್ಲಿ ಏನಂತ ಹೇಳಿದ್ರೆ ನಿಮ್ಮ ಆಟ ನೀವು ಹೆಂಗೆ ಆಡ್ತಿರಂತೆ. ನೀವು ಬಿಗ್ ಬಾಸ್ ಗೆಲ್ಬೇಕಂದ್ರೆ ಅಡುಗೆ ಮಾಡ್ತಿರ್ಬೇಕು, ಅನ್ನಪೂರ್ಣೇಶ್ವರಿ ಆಗ್ತಿರ್ಬೇಕು, ರಾಜಮಾತೆ ಅನ್ಸ್ಕೊಳ್ಬೇಕು, ಅದು ಯಾವುದೂ ಇಲ್ಲ, ಲೆಕ್ಕಕ್ಕಿಲ್ಲ. ನೀವು ಜನಕ್ಕೆ ಎಷ್ಟು ಇಷ್ಟ ಆಗ್ತೀರಿ ದಟ್ ಇಸ್ ಮೋರ್ ಇಂಪಾರ್ಟೆಂಟು. ಬಿಗ್ ಬಾಸಲ್ಲಿ ಗಿಲ್ಲಿ ಥರ ಆಡೋರು ಜನರಿಗೆ ಇಷ್ಟ ಆಗ್ತಾನೆ ಅಷ್ಟೇ. ಗಿಲ್ಲಿ ಅಂದರೆ ನೀವು ಸಿಟ್ಟು ಮಾಡಿಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡಿದ್ದವರು ಜನರಿಗೆ ಇಷ್ಟ ಆಗ್ತಾರೆ. ಟಾಸ್ಕ್ ಚೆನ್ನಾಗಿ ಆಡೋನು ಜನರಿಗೆ ಇಷ್ಟ ಆಗ್ತಾರೆ. ಅಡುಗೆ ಮಾಡ್ತೇನೆ, ಕ್ಲೀನಿಂಗ್ ಮಾಡ್ತೇನೆ, ಅದು ಮಾಡ್ಕೊಂಡಿದ್ದವರು ಅಡುಗೆ ಕ್ಲೀನಿಂಗ್ ಮಾಡ್ಕೊಂಡೇ ಮನೆಯಿಂದ ಹೊರಗೆ ಹೋಗ್ತಾರೆ. ಬಿಟ್ಟರೆ ಯಾರು ಬಿಗ್ ಬಾಸ್ ಗೆದ್ದ ಉದಾಹರಣೆ ಇಲ್ಲ. ಈ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಒಬ್ಬನೇ ಟಾಸ್ಕ್, ಅದು ಪೂರ್ತಿ ಬಿಗ್ ಬಾಸನ್ನು ಶೋ ಅನ್ನು ನಡೆಸೋಕ್ಕಾಗಲ್ಲ. ಅದನ್ನು ತಿಳ್ಕೊಳ್ಳಿ. ಉಳಿದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲಿ ಆಡ್ತಾ ಇದ್ದಾರೆ. ಹಂಗಾಗಿಬಿಟ್ಟು ಗಿಲ್ಲಿ ಕೈಯಲ್ಲೂ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ರು ನೋಡಲಿಲ್ವ ನೀವು? ಅವ್ನು ಹೇಳ್ಕೊಂಡು ಹೋದ್ರು, ಸೋಂಬೇರಿ ಆಗಿ ಮಲ್ಕೊಂಡಿದ್ರು ಕೂಡ ಮಾಡಲ್ಲ ಅಂತ ಏನೇ ಕಳ್ಳಾಟ ಆಡಿದ್ರು ಟಾಯ್ಲೆಟು ಕ್ಲೀನ್ ಮಾಡಿಸಿದ್ರೆ, ಅಡುಗೆನೂ ಕೂಡ ಮಾಡಿಸಿದ್ರೆ ಒಂದು ದಿವಸ ಪೂರ್ತಿಯಾಗಿ. ಸೊ ಗಿಲ್ಲಿಗೆ ಜನ ಓಟ್ ಹಾಕಿದ್ದು ಅಡುಗೆ ಕ್ಲೀನ್ ಮಾಡಿದ್ರೆ, ಟಾಯ್ಲೆಟ್ ಕ್ಲೀನ್ ಮಾಡಿದ್ರೆ ಅಂತ ಮಾಡೋದಕ್ಕೆ ಅಡುಗೆ ಮಾಡ್ತಾನೆ, ಟಾಯ್ಲೆಟ್ ಕ್ಲೀನ್ ಮಾಡ್ತಾನೆ, ಕಿಚನ್ ಕ್ಲೀನ್ ಮಾಡ್ತಾನೆ ಅಂತ ಬಿಟ್ಟು ಜನ ಓಟ್ ಹಾಕಲಿಲ್ಲ. ಯಾಕಂತಂದರೆ ಗಿಲ್ಲಿಗಿರೋ ಟ್ಯಾಲೆಂಟೇ ಬೇರೆ ಇತ್ತು. ಆ ಥರ ಟ್ಯಾಲೆಂಟ್ ಹೊರಗೆ ಬರಬೇಕು ಅಂತ. ನೀವು ಅಡುಗೆನೇ ಮಾಡ್ತಿರ್ತೀರಿ, ಕ್ಲೀನಿಂಗೇ ಮಾಡ್ತಿರ್ತೀರಿ, ಚಪಾತಿ ಉತ್ತಾ ಇರ್ತೀರಿ ಅಂತ ಹೇಳಿದ್ರೆ ನೀವು ಬಿಗ್ ಬಾಸ್ ಗೆಲ್ಲಕ್ಕಾಗಲ್ಲ. ಓಕೆ, ಇವತ್ತಿಗೆ ಇಂದಿನ ಈ ಮಾತುಕತೆಯನ್ನ ಸ್ಟಾಪ್ ಮಾಡೋಣ. ಮತ್ತೆ ನಾಳೆ ಇದೇ ರೀತಿಯ ಕಂಟೆಂಟ್ಗಳ ಮೂಲಕ ನಿಮ್ಮ ಮುಂದೆ ಬರ್ತೀವಿ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ ವೆಬ್ಸೈಟ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಖಾತೆಯನ್ನ ಫಾಲೋ ಮಾಡಿ. ಜೊತೆಗೆ ಕಮೆಂಟ್ಗಳ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.